ಸುಮಾರು 1.5 ವರ್ಷ ಬರೀ ಗೋಡೆ ಹೊಡೆದು ಮೋಲ್ಡಿಗೆ ಪೈಪ್ ಹಾಕ್ಕೊಂಡು ಸಣ್ಣ ಪುಟ್ಟ ವೈರಿಂಗ್ ಮಾಡ್ಕೊಂಡಿದ್ದ ನನಗೆ ಕೈ ಬೀಸಿ ಕರೆದಿದ್ದೆ ಈ ನನ್ನ ಶ್ರೀ ಲಕ್ಷ್ಮೀದೇವಿ ಎಲೆಕ್ಟ್ರಿಕಲ್ ಅನ್ನೋ ಕಂಪ್ನಿ. ಅದಾದಮೇಲೆ ಎಲ್ಲ ಬರುತ್ತೆ ಅನ್ನೋ ಬರದಲ್ಲಿ ಇಲ್ಲೋ ಕೆಲಸಕ್ಕೆ ಸೇರಿಕೊಂಡೆ. ಆದರೂ ಅವತ್ತು ಒಂದು ಮಾತು, ನಿನಗೆ ಎಷ್ಟು ಕೆಲಸ ಬರುತ್ತೆ, ಏನು ಬರುತ್ತೆ ಅಂತ ಏನೂ ಕೇಳ್ದಿರ ಪ್ರತಿಯೊಂದನ್ನು ತಿದ್ದಿ ತೀಡಿ ಒಂದು ಶಿಲೆಯಾಗಿ ನಿರ್ಮಿಸಿದ್ದೆ ಇವ್ರ ಹೆಸರು ಬಂದು ವಿನೋದ್ ಅಂತ. ಎಲ್ಲರೂ ಪ್ರೀತಿಯಿಂದ ಅಪ್ಪಿ ಅಪ್ಪಿ ಅಂತ ಕರೀತಾರೆ. ಅಪ್ಪಿ ಅಣ್ಣ ನನ್ನ ಗುರುಗಳು. ಸುಮಾರು ಒಂದು 12 ವರ್ಷಗಳ ಹಿಂದೆ ಯಾವ ಥರ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸಿದ್ರು, ಇವತ್ತು ಅದೇ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ. ಕಾರಣಾಂತರಗಳಿಂದ ಇವ್ರ ಹತ್ರ ಕೆಲಸ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರೆ ಮಾಡ್ತಿದ್ದೆ. ಅದ್ರ ಜೊತೆಗೆ ಯಾವಾಗಾದರೂ ನನಗೆ ಡೌಟ್ ಬಂದಾಗ, ಕೆಲಸದ ವಿಷಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ಫೋನ್ ಮಾಡಿದಾಗ ಇಮಿಡಿಯೇಟ್ ಫೋನ್ ಎತ್ತಿ ಹಿಂಗಲ್ಲ, ಹಿಂಗೆ ಮಾಡು, ಹಿಂಗಿರು, ಹಿಂಗೆ ಮಾಡು, ಹಿಂಗೆ ಕೆಲಸದಲ್ಲಿ ಹಿಂಗೆ ಮುಂದುವರಿ ಅಂತೆಲ್ಲ ಹೇಳ್ತಿದ್ರು. ಸುಮಾರಷ್ಟು ಜನ ನೋಡಿರ್ಬೋದು, ನಾವು ಇವತ್ತೇನಾದ್ರು ಸ್ವಂತ ಕೆಲಸ ಮಾಡ್ತೀವಿ ಅಂದರೆ ಅದನ್ನು ಮೇಲೆ ಬೆಳೆಯೋಕ್ಕೆ ಬಿಡಲ್ಲ, ಕುಡಿಲೇ ಕತ್ತರಿಸ್ಬಿಡ್ತಾರೆ. ಅಂಥದ್ರಲ್ಲಿ ಈ ಥರ ಗುರುಗಳು ನನಗೆ ಸಿಕ್ಕಿದ್ರಲ್ಲ ಅನ್ನೋ ನನ್ನ ಸೌಭಾಗ್ಯ. ಸುಮಾರಷ್ಟು ಜನಕ್ಕೆ ಈ ಥರ ಗುರುಗಳು ಸಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮುಂದುವರಿಸ್ತೀನಿ. ಉಗಾರಿ ಅನ್ನೋ ಎಲೆಕ್ಟ್ರಿಕಲ್ ಕಂಪ್ನಿ ಕೆಲಸಕ್ಕೆ ಸೇರ್ಕೊತೀನಿ. ಅಲ್ಲಿ ಸುಮಾರಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಅದರ ನಡುವೆಯಲ್ಲಿ ನಾನು ಹೊಸ ವೈರ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತೀನಿ. ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು, ಕೆಲಸನ ಎಲ್ಲೇ ಹೋದ್ರು ನೀಟಾಗಿ ಕೆಲಸ ಮಾಡು ಅಂತ ಹೇಳಿದರು. ಆ ಥರ ಕೆಲಸ ತಪ್ಪು ಮಾಡಿದರೆ ತಿದ್ದಿ ಹೇಳು ಅಂತಲೂ ಹೇಳಿದರು. ಹಾಗಾಗಿ ನಾನು ಹುಡುಗರಿಗೆ ತಿದ್ದಿ ಹೇಳೋಕೆ ಹೋದರೆ ಅದು ರಾಂಗಾಗಿ ಕನ್ವರ್ಟ್ ಆಗ್ತಿತ್ತು. ಓನರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ರು. ಯಾವಾಗಲೂ ಬಂದು ಬೈತಾರೆ, ಕೆಲಸನ ಈ ಥರ ಮಾಡು, ಆ ಥರ ಮಾಡು ಅಂತ ಹೇಳ್ತಿದ್ರು. ಅದಾದಮೇಲೆ ನಾನು ಓನರ್ ಹತ್ರನೂ ಮಾತಾಡ್ತೀನಿ, ಸರ್ ಇಲ್ಲ ಇಷ್ಟ ಇದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಕಳಿಸ್ಬಿಡಿ ಅಂತ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಪುರುಷೋತ್ತಮ, ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ನಮ್ಮ ತಾಯಿಗೆ ಹಾವು ಕಚ್ಚಿಬಿಡುತ್ತೆ. ಆ ಸಮಯದಲ್ಲಿ ನಾನು ದುಡ್ಡಿನ ಅಭಾವ ತುಂಬಾ ಇರುತ್ತೆ. ಆಗ ಓನರ್ ಹತ್ರ ಹೋಗಿ ಕೇಳ್ತೀನಿ, ಸರ್ ಈ ಥರ ದುಡ್ಡು ಪ್ರಾಬ್ಲಮ್ ಇದೆ ಅಂತ ಕೇಳಿದ ತಕ್ಷಣ ಇಮಿಡಿಯೇಟು ಎತ್ತಿ 80,000 ದುಡ್ಡು ಕೊಡ್ತಾರೆ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀನಿ, ಅವರು ರಿಕವರಿ ಆಗ್ತಾರೆ. ಮತ್ತೊಮ್ಮೆ ಕಾರಣಾಂತರಗಳಿಂದ ಕೆಲಸ ಬಿಡಬೇಕಾಗತ್ತೆ. ಓನರ್ ಹತ್ರ ಹೇಳ್ಬಿಟ್ಟು ಕೆಲಸ ಬಿಡ್ತೀನಿ. ನಾನು ಒಂದೇ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರೇ ಕೆಲಸ ಬಿಡೋಕ್ಕೆ ಇಷ್ಟಪಟ್ಟರು ಫಸ್ಟು ಓನರ್ಗಳ ಹತ್ರ ಹೇಳಿ. ನಿಮ್ಮ ಪ್ರಾಬ್ಲಮ್ಗಳಿಗೆ ಓನರ್ನ ಬಲಿ ಕೊಡೋಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮನ್ನು ನಂಬಿ ಕೆಲಸ ತೊಗೊಂಡಿರ್ತಾರೆ. ನೀವು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಬಂದು ಮಾಡ್ಬೋದು. ಬಟ್ ನೀವು ಮಾಡಿರೋ ಕೆಲಸ ನೀವು ಕ್ಲಿಯರ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರೋದು. ಸರ್, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಕೇಳ್ಕೊಡ್ತೀನಿ, ಸದಾ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ನಿಮ್ಮಿಂದ ನಮ್ಮ ತಾಯಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.